ಅಭಿನವ ಶಂಕರ ಅಧ್ಯಾಯ 8 ಶಿಷ್ಯ ಸ್ವಾಮಿಗಳ ವಿದ್ಯಾಭ್ಯಾಸ. ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರು ತಮ್ಮ ಶಿಷ್ಯ ಯತೀಶ್ವರರನ್ನು ತಮ್ಮೊಡನೆಯೇ ಇಟ್ಟುಕೊಂಡು ತುರಿ ಆಶ್ರಮದ ಕರ್ತವ್ಯಗಳನ್ನು ಕಲಿಸುತ್ತಾ ಹೆಜ್ಜೆ ಹೆಜ್ಜೆಗೂ ಅವರ ಪ್ರಗತಿಯ ಕಡೆಗೆ ತುಂಬಾ ಗಮನವಿಟ್ಟಿದ್ದು ಮಾರ್ಗದರ್ಶನ ಮಾಡುತ್ತಿದ್ದರು. ಬಾಲಯತಿಗಳ ಸೇವಕರು ಪರಿಚಾರಕರಲ್ಲಿ ಯಾರೂ ಸ್ವಜನರಾಗಿರದೆ ಪರದೇಶದ ಜನವೇ ಆಗಿದ್ದರು. ಅವರಲ್ಲಿ ಹೆಚ್ಚು ಮಂದಿ ತಮಿಳು ದೇಶದ ಜನವಾಗಿದ್ದು ಗುರುಭಕ್ತಿಯುಳ್ಳವರಾದ ಶ್ರದ್ಧಾಳುಗಳಾಗಿದ್ದರು. ಬಾಲಯತಿಗಳ ಮನಃಪರಿಪಾಕವೆಂಥದ್ದಾಗಿತ್ತೆಂದರೆ ಅವರು ಮಠಕ್ಕೆ ಬಂದು ಸನ್ಯಾಸ ಪಡೆದ ನಂತರ ಒಂದು ದಿನವಾದರೂ ಒಂದು ಸಲವಾದರೂ ತಮ್ಮ ಪೂರ್ವಾಶ್ರಮದ ಬಂಧು ಬಳಗದವರನ್ನು ನೆನೆಯಲಿಲ್ಲ. ಅಷ್ಟು ಸುಲಭವಾಗಿ ಬಿಟ್ಟು ಹೋಗಿದ್ದವು ಸ್ವಬಂಧು ಪ್ರೀತಿ ವ್ಯಾಮೋಹಗಳು. ಬಾಲಯತಿಗಳ ದೈನಂದಿನ ಕಾರ್ಯಕ್ರಮಗಳು ಕ್ಲುಪ್ತ ಕಾಲಕ್ಕೆ ಸರಿಯಾಗಿ ನೆರವೇರುವಂತೆ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ಸಮರ್ಪಕ ವ್ಯವಸ್ಥೆ ಮಾಡಿದರು. ಉಷಕ್ಕಾಲಕ್ಕೆ ಮುಂಚೆಯೇ ಎದ್ದು ಪ್ರಾತಃ ಕಾರ್ಯಗಳ ನಂತರ 6 ಗಂಟೆಗೆ ಸರಿಯಾಗಿ ಸ್ನಾನವಾಗುತ್ತಿತ್ತು. ಆಹ್ನಿಕದ ನಂತರ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಗೂ ಇತರ ದೇವತಾ ಮೂರ್ತಿಗಳಿಗೂ ಪೂಜಾದಿಗಳನ್ನು ನೆರವೇರಿಸಿ ಬಾಲಯತಿಗಳು ತಮ್ಮ ಗುರು ಮಹಾಸ್ವಾಮಿಯವರಿಗೆ ನಮಸ್ಕಾರ ಮಾಡುತ್ತಿದ್ದರು. ಅನಂತರ 11 ಗಂಟೆಗೆ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದರು. ಆ ಬಳಿಕ ಸಹಪಾಠಿಗಳೊಡನೆ ಆಟ ವ್ಯಾಯಾಮ ನಡೆಸಿ ಪಾಠ ಪ್ರವಚನವನ್ನು ಮಾಡುತ್ತಿದ್ದರು. ಇವೆಲ್ಲವೂ ಶ್ರೀಗಳವರ ಕಣ್ಣಳತೆಯಲ್ಲೇ ನಡೆಯಬೇಕಾಗಿದ್ದುದರಿಂದ ಯಾವ ಕೆಲಸದಲ್ಲಿಯೂ ಯಾರೂ ಆಲಸ್ಯವನ್ನಾಗಲಿ ಲೋಪವನ್ನಾಗಲಿ ಮಾಡಲಾಗುತ್ತಿರಲಿಲ್ಲ. ಬಾಲಯತಿಗಳಿಗೆ ವಿದ್ಯಾಭ್ಯಾಸ ಮಾಡಿಸಲು ನಿಯೋಜಿತರಾಗಿದ್ದವರು ವಿದ್ಯಾ ಮದಕರಿ ಎಂದು ಖ್ಯಾತರಾಗಿದ್ದ ಪಂಡಿತರಾಗಿದ್ದ ಕಣಗಾಲ್ ಶಾಮಶಾಸ್ತ್ರಿಗಳವರು. ಆ ಶಾಸ್ತ್ರಿಗಳೂ ಸಹ ಸದ್ವಂಶ ಸಂಭೂತರಾಗಿದ್ದು ಒಳ್ಳೆಯ ವಿದ್ವಾಂಸರೆಂದು ಹೆಸರು ಪಡೆದಿದ್ದವರು. ಎಲ್ಲಕ್ಕೂ ಹೆಚ್ಚಾಗಿ ಅವರು ಕುಣಿಗಲ್ ರಾಮಶಾಸ್ತ್ರಿಗಳವರಲ್ಲಿ ವ್ಯಾಸಂಗ ಮಾಡಿದ್ದವರು. ತಮ್ಮ ಊರಾದ ಕಣಗಾಲದಲ್ಲಿಯೇ ಹಲವಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಅನ್ನದಾನ ಮಾಡುತ್ತಿದ್ದ ಶಾಮಶಾಸ್ತ್ರಿಗಳು ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರಿಂದ ಕರೆ ಬಂದೊಡನೆಯೇ ಪ್ರಯಾಣ ಬೆಳೆಸಿ ಮೈಸೂರಿಗೆ ಬಂದರು. ಶ್ರೀಗಳವರ ಆಜ್ಞೆಯನ್ನು ಕೇಳಿ ಸಂತೋಷದಿಂದಲೂ ಹರ್ಷದಿಂದಲೂ ಪುಳಕಿತರಾಗಿದ್ದರು. ತಮ್ಮ ವಿದ್ಯಾಗುರುಗಳ ಪುತ್ರರಾಗಿದ್ದವರು ತಮ್ಮ ಆಧ್ಯಾತ್ಮಿಕ ಗುರುವರೇಣ್ಯರ ಶಿಷ್ಯರೂ ಆಗಿರುವ ಬಾಲಯತೀಶ್ವರರಿಗೆ ತಾವು ಕಲಿತುದುದನ್ನು ಅಧ್ಯಾಪನ ಮಾಡಿಸುವುದಕ್ಕಿಂತ ಮಹತ್ವದ ಕೆಲಸ ಯಾವುದಿತ್ತು? ಶ್ರೀಗಳವರ ಆಜ್ಞೆಯನ್ನು ಶಿರಸಾವಹಿಸಿದ ಶಾಮಶಾಸ್ತ್ರಿಗಳು ಬಾಲಯತಿವರ್ಯರಿಗೆ ಪಾಠವಾರಂಭಿಸಿದರು. ಬಾಲಪಾಠವಾದ ಅಮರಕೋಶ ಶಬ್ದ ಮಂಜರಿಗಳೆಲ್ಲವೂ ಕ್ಷಿಪ್ರದಲ್ಲಿಯೇ ಮುಗಿಯಲು ಶಾಸ್ತ್ರಿಗಳು ಕಾವ್ಯ ಪಾಠವನ್ನಾರಂಭಿಸಿದ್ದರು. ಬಾಲಯತಿಗಳು ವ್ಯಾಸಂಗದಲ್ಲಿ ಹೆಚ್ಚು ಕಷ್ಟಪಡುತ್ತಿರಲಿಲ್ಲ, ವಿಶೇಷ ಶ್ರಮ ಪಡುತ್ತಿರಲಿಲ್ಲ. ಕೇಳಿದುದು ತಾನಾಗಿಯೇ ಹೃದ್ಗತವಾಗುತ್ತಿತ್ತು. ಅದಕ್ಕಾಗಿ ಯತ್ನ ಮಾಡಬೇಕಾಗಿರಲಿಲ್ಲ. ಹಿಂದಿನ ದಿನದ ಪಾಠವನ್ನು ಒಪ್ಪಿಸಬೇಕೆಂದು ಶಾಸ್ತ್ರಿಗಳು ನುಡಿದರೆ ಬಾಲಯತಿಗಳು ಕೂಡಲೇ ಪಟಪಟನೆ ಪಾಠವನ್ನು ಒಪ್ಪಿಸಿಬಿಡುತ್ತಿದ್ದರು. ಬಾಲಯತಿಗಳು ಪಾಠವನ್ನು ಇತರ ವಿದ್ಯಾರ್ಥಿಗಳಂತೆ ಬಾಯಿಪಾಠ ಮಾಡಿ ಗಟ್ಟಿ ಮಾಡಿಕೊಳ್ಳುತ್ತಿದ್ದರೇನೂ? ಇಲ್ಲ. ಸಹಪಾಠಿಗಳು ಗಟ್ಟಿಯಾಗಿ ಓದಿದುದನ್ನು ಗಮನವಿಟ್ಟು ಕೇಳುತ್ತಿದ್ದರು. ಅಷ್ಟೇ ಸಾಕಾಗಿತ್ತು. ಶ್ರವಣ ಮಾಡಿದುದೆಲ್ಲವೂ ಮನಸ್ಸಿನಲ್ಲಿ ನಿಂತು ಬಿಡುತ್ತಿತ್ತು. ಶಾಸ್ತ್ರಿಗಳು ಈ ಪಠ್ಯಕ್ರಮವನ್ನು ಅರಿತು ಸ್ವಾಮಿಗಳೇ ಸ್ವತಃ ಓದಬೇಕೆಂದು ನಿರ್ಬಂಧಪಡಿಸುತ್ತಿರಲಿಲ್ಲ. ಕಾವ್ಯ ಪಾಠದಲ್ಲಿ 1-2 ಸರ್ಗಗಳನ್ನು ಶಾಸ್ತ್ರಿಯವರು ಪಾಠ ಹೇಳಿದ್ದರು. ಉಳಿದ ಸರ್ಗಗಳನ್ನೆಲ್ಲ ಸ್ವಾಮಿಗಳೇ ಸ್ವತಃ ನೋಡಿಯೋ ಅಥವಾ ಕೇಳಿಯೋ ಹೃದ್ಗತ ಮತ್ತು ಕಂಠಗತ ಮಾಡಿಕೊಂಡು ಬಿಡುತ್ತಿದ್ದರು. ಹೀಗೆ ತಾವು ಮುಂದೆ ಓದಿಕೊಂಡು ಹೋಗುತ್ತಿದ್ದ ಪಾಠಗಳಲ್ಲಿ ತೋರುತ್ತಿದ್ದ ಸಂದೇಹಗಳನ್ನು ಶಾಸ್ತ್ರಿಗಳವರಲ್ಲಿ ಚರ್ಚಿಸುತ್ತಿದ್ದರು. ರಘುವಂಶ ಕಾವ್ಯದಲ್ಲಿ 2 ಸರ್ಗ ಮತ್ತು ಚಂಪೂ ರಾಮಾಯಣದಲ್ಲಿ 4 ಕಾಂಡಗಳು ಪಾಠವಾಗಿದ್ದವು. ಅನಂತರ ನೈಷಧ ಕಾವ್ಯದಲ್ಲಿ 1 ಸರ್ಗ ಪಾಠವಾಗಿತ್ತು. ನೈಷಧ ಕಾವ್ಯದಲ್ಲಿ ಮೊದಲನೆಯ ಸರ್ಗದಲ್ಲಿ ಪಾಠವಾರಂಭವಾದಾಗ ಸ್ವಾಮಿಗಳವರು ಅನೇಕ ಸಂದೇಹಗಳನ್ನೆತ್ತಿ ಪ್ರಶ್ನೆ ಮಾಡಲಾರಂಭಿಸಿದರು. ಶಾಮಶಾಸ್ತ್ರಿಗಳವರಿಗೆ ಪರಮಾಶ್ಚರ್ಯವಾಯಿತು. ಇಲ್ಲಿಯವರೆಗೆ ತಮಗೆ ತೋರದಿದ್ದ ಸಂದೇಹಗಳು ಈ ಬಾಲಯತಿವರ್ಯರಿಗೆ ಕಾಣುತ್ತಿದ್ದು ಈ ಸೂಕ್ಷ್ಮಗ್ರಾಹಿಯೂ ಮೇಧಾವಿಯೂ ಆದ ಬಾಲದಕ್ಷಿಣಾಮೂರ್ತಿಯ ಸಂಶಯಗಳನ್ನು ಬಗೆಹರಿಸಲು ತಮ್ಮಿಂದ ಸಾಧ್ಯವಾಗದೆಂದು ಸ್ಪಷ್ಟವಾಗಿ ಗೋಚರವಾಯಿತು. ಬಾಲಯತಿಗಳಿಗೂ ಅರ್ಥವಾಗುತ್ತಿತ್ತು. ತಮ್ಮ ಪ್ರಶ್ನೆಗಳಿಗೆ ಶಾಸ್ತ್ರಿಗಳು ಸಮಾಧಾನ ಹೇಳಲಾರರೆಂದು. ಶಾಸ್ತ್ರಿಗಳವರಲ್ಲಿ ಗೌರವ ಆದರ ಭಾವನೆಗಳನ್ನು ಹೊಂದಿದ್ದ ಸ್ವಾಮಿಗಳು ತಮ್ಮ ವಿದ್ಯಾಗುರುವಿನಲ್ಲಿ ಅಸಡ್ಡೆಯನ್ನು ತೋರಲಿಲ್ಲ. ಶಾಮಶಾಸ್ತ್ರಿಗಳವರು ಎಲ್ಲವನ್ನೂ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರಲ್ಲಿ ನಿವೇದಿಸಿ ಬಾಲಯತೀಂದ್ರರ ಬುದ್ಧಿಶಕ್ತಿಯನ್ನು
ಪ್ರತಿಭಾ ವಿಶೇಷವನ್ನೂ ವಿವರಿಸಿ ಅವರಿಗೆ ಪಾಠ ಮಾಡಿಸಲು ಕುಣಿಗಲ್ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳೇ ಅರ್ಹರೆಂದು ಬಿನ್ನವಿಸಿದರು. ಅವರು ಚಿಕ್ಕ ಗುರುಗಳ ಪೂರ್ವಾಶ್ರಮದ ಅಣ್ಣ. ಶಾಸ್ತ್ರಿಗಳೇ ತಾವಾಗಿ ಬಾಲಯತಿಗಳಿಗೆ ಪಾಠ ಹೇಳುವ ಸಾಮರ್ಥ್ಯವಿಲ್ಲವೆಂದು ನುಡಿದುದರಿಂದಲೂ ಅವರು ಸೂಚಿಸಿದುದರಿಂದಲೂ ಶ್ರೀಗಳವರು ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳವರನ್ನೇ ಉಪಾಧ್ಯಾಯರನ್ನಾಗಿ ನೇಮಿಸಿದರು. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳವರ ಹರ್ಷ ಸಂತೋಷಗಳಿಗೆ ಎಣೆಯೇ ಇರಲಿಲ್ಲ. ಅವರು ಅತ್ಯಂತ ಉತ್ಸಾಹದಿಂದ ಬಾಲಯತಿವರ್ಯರಿಗೆ ಪಾಠವಾರಂಭಿಸಿದರು. ವೈಶಧ ಕಾವ್ಯವನ್ನೇ ಮುಂದುವರೆಸಿ 3 ಸರ್ಗಗಳವರೆಗೆ ಅಧ್ಯಯನ ಮಾಡಿಸಿದರು. ಆ ವೇಳೆಗೆ ಬಾಲಯತೀಶ್ವರರಿಗೆ 11 ವರ್ಷಗಳು ತುಂಬಿದವು. ಮುಂದೆ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ತರ್ಕಶಾಸ್ತ್ರ ಪಾಠವನ್ನಾರಂಭಿಸಿದರು. ಹೊಸ ಗುರುಗಳೊಡನೆ ತರ್ಕ ವ್ಯಾಸಂಗಕ್ಕಾಗಿ ಬುದ್ಧಿವಂತರಾಗಿದ್ದ 3-4 ಜನ ವಿದ್ಯಾರ್ಥಿಗಳು ಸೇರಿಸಲ್ಪಟ್ಟಿದ್ದರು. ತರ್ಕ ಸಂಗ್ರಹ, ದೀಪಿಕಾ, ಮುಕ್ತಾವಳಿ ಈ 3 ಗ್ರಂಥಗಳು ವ್ಯಾಸಂಗಕ್ಕಾಗಿ ಆರಿಸಲ್ಪಟ್ಟವು. ವ್ಯಾಸಂಗವು ವ್ಯವಸ್ಥಿತವಾಗಿ ಮುಂದುವರಿಯಿತು. ನೂತನ ಶ್ರೀಗಳವರು ತರ್ಕಶಾಸ್ತ್ರದಲ್ಲಿಯೂ ಸಹ ತಮ್ಮ ಪ್ರತಿಭೆಯನ್ನು ಕಾವ್ಯಪಾಠದಂತೆಯೇ ಪ್ರದರ್ಶಿಸಿದರು. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಒಮ್ಮೆ ತಾವು ಪಾಠ ಮಾಡಿದುದನ್ನು ಶ್ರೀಗಳವರು ಕಲಿತುಕೊಂಡು ಇತರ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಕ್ರಮವನ್ನು ಏರ್ಪಡಿಸಿದ್ದುದರಿಂದ ನೂತನ ಗುರುವರ್ಯರು ಮುಂದೆ ಮುಂದೆ ಅಧ್ಯಯನ ಮಾಡಿಕೊಂಡು ಹೋಗುತ್ತಾ ಹೊಸ ವಿದ್ಯಾರ್ಥಿಗಳಿಗೆ ಹಿಂದಿನ ಪಾಠವನ್ನು ತಾವೇ ಹೇಳಿಕೊಡುತ್ತಿದ್ದರು. ಇದರಿಂದ ಅವರಿಗೆ ತರ್ಕಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠ ಪ್ರಾವೀಣ್ಯತೆ ದೊರಕಿ ತರ್ಕಶಾಸ್ತ್ರವು ಕರತಲಾಮಲಕವಾಯಿತು. ಶ್ರೀ ನರಸಿಂಹ ಭಾರತೀಯವರು ತಮ್ಮ ಶಿಷ್ಯ ಸ್ವಾಮಿಗಳ ಆಹಾರ, ವ್ಯವಹಾರ, ಸೇವಕ ಪರಿಜನ, ಸಹಪಾಠಿಗಳು, ವಿದ್ಯಾವ್ಯಾಸಂಗ, ಆಚಾರ ವಿಚಾರ ಎಲ್ಲದರಲ್ಲಿಯೂ ತೀವ್ರವಾದ ಆಸಕ್ತಿ ಹೊಂದಿದ್ದು ಬಾಲಯತಿವರ್ಯರು ಶ್ರೇಷ್ಠವಾದ ಯತ್ಯಾಶ್ರಮಕ್ಕೆ ಆದರ್ಶಪ್ರಾಯರಾಗಿರಬೇಕೆಂದು ಉದ್ದೇಶಿಸಿದ್ದರಲ್ಲವೇ. ನಿತ್ಯ ನೈಮಿತ್ತಿಕ ಕಾರ್ಯಗಳು, ಆಗಾಗ ವಿಶೇಷ ಕಾರ್ಯಕ್ರಮಗಳು ಎಡೆಬಿಡದೆ ಸಾಗುತ್ತಿದ್ದವು. ವಿದ್ಯಾಭ್ಯಾಸವಂತೂ ಸತತವಾಗಿ ನಡೆಯುತ್ತಿತ್ತು. ಇವಲ್ಲದೆ ಶ್ರೀ ನರಸಿಂಹ ಭಾರತೀ ಸ್ವಾಮಿಗಳು ಬಾಲಸ್ವಾಮಿಗಳಿಗೆ ನಿತ್ಯವೂ 1-2 ಗಂಟೆಗಳ ಕಾಲ ಧರ್ಮ ಸೂಕ್ಷ್ಮ, ಆಸ್ತಿಕ್ಯ ಭಕ್ತಿ, ವರ್ಣಾಶ್ರಮಗಳ ಪ್ರಾಶಸ್ತ್ಯ, ಸನ್ಯಾಸಾಶ್ರಮದ ಪ್ರಾಮುಖ್ಯ ಮುಂತಾದವುಗಳ ಬಗ್ಗೆ ಉಪದೇಶ ಮಾಡುತ್ತಿದ್ದರು. ಶಿಷ್ಯ ಜನರ ವಿಷಯದಲ್ಲಿ ಗುರುಗಳಿಗೆ ಇರಬೇಕಾದ ಕರ್ತವ್ಯವನ್ನು ಮನದಟ್ಟು ಮಾಡಿಕೊಡುತ್ತಿದ್ದರು. ಶಿಷ್ಯರನ್ನು ಸನ್ಮಾರ್ಗಕ್ಕೆ ತರುವುದರಲ್ಲಿ, ಅವರ ಕಷ್ಟ ಸಂಕಟಗಳ ನಿವಾರಣೆ ಪರಿಹಾರದಲ್ಲಿ, ಅವರ ಧಾರ್ಮಿಕ ಸಂಶಯ ಸಂದೇಹಗಳ ತೊಡಕುಗಳ ವಿಚಾರದಲ್ಲಿ ಗುರುಗಳಿಗಿರಬೇಕಾದ ಅನುಕಂಪ, ಕರುಣೆ, ಸಹಾನುಭೂತಿ, ಮಾರ್ದವತೆ, ಶಿಷ್ಯ ಜನರನ್ನು ಉದ್ಧರಿಸಬೇಕೆಂಬ ಉತ್ಕಟೇಚ್ಛೆ ಇವನ್ನು ವಿಶದೀಕರಿಸುತ್ತಿದ್ದರು. ಸನ್ಯಾಸಿಗಳಿಗೆ ಇರಬೇಕಾದ ತ್ಯಾಗ ವೈರಾಗ್ಯ ದೃಷ್ಟಿಯನ್ನು ವಿವರಿಸುತ್ತಿದ್ದರು. ನೂತನ ಯತಿಗಳಿಗೆ ಸನ್ಯಾಸವಾದಾಗ ಕೇವಲ 9 ವರ್ಷಗಳಾಗಿದ್ದವು. ಆದರೆ ಅವರ ವೈರಾಗ್ಯ, ಮನೋನಿಗ್ರಹ ಇವು ಅತ್ಯಂತ ಸಹಜ ವೃತ್ತಿಗಳಾಗಿದ್ದು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತಿದ್ದವು. ಸನ್ಯಾಸ ಸ್ವೀಕರಿಸಿದ ನಂತರ ಬಹಳ ಕಾಲ ಅವರು ತಮ್ಮ ಹಿಂದಿನ ಬಂಧು ಬಳಗದವರನ್ನು ನೋಡಲಾಗಲಿಲ್ಲವೆಂದು ಆಗಲೇ ಹೇಳಿದೆವಲ್ಲವೇ. ಅದಕ್ಕಾಗಿ 1 ದಿನವಾದರೂ ಅವರು ಖಿನ್ನರಾದುದಾಗಲಿ ಚಿಂತೆ ಮಾಡಿದುದಾಗಲಿ ಕಂಡುಬಂದಿರಲಿಲ್ಲ. ನಿರ್ಲಿಪ್ತರಾಗಿ ಬಿಟ್ಟಿದ್ದರು. ತಮ್ಮ ಪೂರ್ವಾಶ್ರಮದ ಅಣ್ಣನವರನ್ನಾಗಲಿ ಬೇರಾವ ಬಂಧುವನ್ನಾಗಲಿ ಕಾಣಬೇಕೆಂದು ತವಕಿಸಿದವರಲ್ಲ. ಆಸಕ್ತಿ, ಕುತೂಹಲ ಅಥವಾ ಇಚ್ಛೆ ಅಪೇಕ್ಷೆಗಳನ್ನು ವ್ಯಕ್ತಪಡಿಸಿದವರಲ್ಲ. ಕಿರಿಯ ಸ್ವಾಮಿಗಳವರಿಗೆ ಶಾಸ್ತ್ರ ಪಾಠವನ್ನು ಹೇಳಲು ಸ್ವಾಮಿಗಳ ಪೂರ್ವಾಶ್ರಮದ ಅಣ್ಣನವರು ನೇಮಕವಾಗಿ ಬಂದ ನಂತರವೇ ಕಿರಿಯ ಸ್ವಾಮಿಗಳು ಅವರನ್ನು ಕಂಡಿದ್ದು. ಲೌಕಿಕ ಬಾಂಧವ್ಯವನ್ನು ಅತ್ಯಂತ ಸಹಜವಾಗಿ ಸ್ವಾಭಾವಿಕವಾಗಿ ತ್ಯಜಿಸಿಬಿಟ್ಟಿದ್ದರು. ಹಿರಿಯ ಸ್ವಾಮಿಗಳವರಿಗೆ ಶಿಷ್ಯ ಸ್ವಾಮಿಗಳವರಲ್ಲಿ ಅತ್ಯಂತ ಮಮತೆ, ವಿಶ್ವಾಸ. ಸ್ವಲ್ಪ ಕಾಲ ಕಣ್ಣಿಗೆ ಬೀಳದಿದ್ದರೆ ದೊಡ್ಡ ಸ್ವಾಮಿಗಳು ಅತ್ಯಂತ ಮುಜುಗರ ಪಡುತ್ತಿದ್ದರು. ತಮ್ಮ ಕಣ್ಣಳತೆಯಲ್ಲಿಯೇ ಇಟ್ಟುಕೊಂಡು ತಮ್ಮನ್ನು ಕಾಪಾಡಿ ವಿದ್ಯಾಜ್ಞಾನಗಳನ್ನು ಧಾರೆ ಎರೆದಂಥ ಗುರುಗಳಲ್ಲಿ ನೂತನ ಗುರುಗಳಿಗೆ ಅತ್ಯಂತ ಭಕ್ತಿ ಪೂಜ್ಯತೆಗಳಿದ್ದವು. ಹಿರಿಯ ಸ್ವಾಮಿಗಳೇ ತಾಯಿ, ತಂದೆ, ಗುರುದೇವರೆಂದು ನಂಬಿ ಸದಾ ಅವರ ಇಚ್ಛಾನುಸಾರ ಅನುವರ್ತಿಗಳಾಗಿ ಶಿಷ್ಯ ಸ್ವಾಮಿಗಳು ಆಧ್ಯಾತ್ಮಿಕ ವಿದ್ಯಾಭ್ಯಾಸ ಸಾಧನೆಗಳಲ್ಲಿ ಪ್ರಗತಿ ಹೊಂದುತ್ತಿದ್ದರು. ನೂತನ ಗುರುಗಳ ವಿದ್ಯಾಭ್ಯಾಸ ತರಬೇತಿಗಳು ಸಂಚಾರ ಕಾಲದಲ್ಲಿಯೇ ನಡೆಯುತ್ತಿದ್ದವಲ್ಲವೇ. ಹೀಗೆ ಸಂಚಾರ ಕ್ರಮದಲ್ಲಿ ಸವಾರಿಯು ನಂಜನಗೂಡು ಕ್ಷೇತ್ರಕ್ಕೆ ಚಿತ್ತೈಸಿದಾಗ ಬಾಲಯತಿಗಳ ದೇಹಕ್ಕೆ ಸ್ವಲ್ಪ ಆಲಸ್ಯ ಉಂಟಾಯಿತು. ಭವರೋಗ ವೈದ್ಯನಾದ ಶ್ರೀಕಂಠೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಕುಣಿಗಲ್ ರಾಮಶಾಸ್ತ್ರಿಗಳು ಹೊರಟಾಗಲೇ ಅಲ್ಲವೇ ಶಿವಸ್ವಾಮಿಯವರ ಹೆಸರು ಸೂಚಿತವಾಗಿದ್ದುದು.
ಆ ಶಿವಸ್ವಾಮಿಯವರೇ ಮುಂದೆ ಸನ್ಯಾಸಸ್ಥರಾಗಿ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಯವರಾದಾಗ ಅವರ ರಕ್ಷಣೆಯು ಶ್ರೀಕಂಠೇಶ್ವರನಿಗೆ ಸೇರಿದುದಲ್ಲವೇ? ಶ್ರೀ ನರಸಿಂಹ ಭಾರತಿಯವರು ಸ್ವತಃ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಪೂಜಾಭಿಷೇಕಗಳನ್ನು ನೆರವೇರಿಸಿದರು. ಶಿಷ್ಯ ಸ್ವಾಮಿಗಳ ಆರೋಗ್ಯಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು ಮತ್ತು ಬಾಲಯತಿವರ್ಯರ ಸುವರ್ಣ ಪ್ರತಿಮೆಯನ್ನು ಮಾಡಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಇಡಿಸಿದರು. ಆ ಮೂರ್ತಿಯು ಇಂದಿಗೂ ಶ್ರೀಕಂಠೇಶ್ವರರ ಉತ್ಸವ ಮೂರ್ತಿಯ ರಜತ ಪೀಠದ ಮುಂಭಾಗದಲ್ಲಿ ನೆಲೆಗೊಂಡಿದೆ. ಬಾಲಯತೀಶ್ವರರ ಆರೋಗ್ಯವು ಸುಧಾರಿಸಿ ಅವರು ಮೊದಲಿನಂತಾದರು. ಶ್ರೀಗಳವರು ನಂಜನಗೂಡಿನಿಂದ ಚಾಮರಾಜನಗರ, ಸತ್ಯಮಂಗಲ, ಕೊಯಮತ್ತೂರು, ಸೇಲಂ, ತಿರುಚಿನಾಪಳ್ಳಿ, ಮಧುರೈ, ಚಂಗಲ್ಪಟ್ಟು, ಕಡಪ, ಕರ್ನೂಲ್, ಮದ್ರಾಸು ಜಿಲ್ಲೆಗಳಲ್ಲಿ ಸಂಚರಿಸಿ ಶಿಷ್ಯವರ್ಗಕ್ಕೂ ಭಕ್ತರಿಗೂ ದರ್ಶನಾಶೀರ್ವಾದಗಳನ್ನು ಅನುಗ್ರಹಿಸಿ 12 ವರ್ಷಗಳ ನಂತರ ಸಂಚಾರವನ್ನು ಮುಕ್ತಾಯ ಮಾಡಿ ಶೃಂಗೇರಿಗೆ 1878ರಲ್ಲಿ ದಯಮಾಡಿಸಿದರು. ಶಿಷ್ಯ ಸಮೇತರಾಗಿ ಹಿಂತಿರುಗಿದ ಗುರುವರ್ಯರನ್ನು ದರ್ಶಿಸಿದ ಶೃಂಗೇರಿಯ ನಾಗರಿಕರ ಹರ್ಷಕ್ಕೆ ಪಾರವಿರಲಿಲ್ಲ. ಹಾಗೆಯೇ ತಮ್ಮ ಪ್ರಾಚೀನ ಪೀಠದ ಮೂಲ ಸ್ಥಾನವಾದ ಪವಿತ್ರತಮವಾದ ಶ್ರೀ ಶಾರದಾಂಬ, ಶ್ರೀಶಂಕರ, ಶ್ರೀ ವಿದ್ಯಾಶಂಕರರ ಸನ್ನಿಧಿಯಾದ ಶೃಂಗೇರಿಗೆ ಆಗಮಿಸಿದ ನೂತನ ಗುರುಗಳ ಆನಂದಕ್ಕೂ ಪಾರವಿರಲಿಲ್ಲ. ಈ ವೇಳೆಗೆ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರಿಗೆ 80 ವರ್ಷಗಳು, ಶಿಷ್ಯ ಸ್ವಾಮಿಗಳಿಗೆ 20 ವರ್ಷಗಳೂ ಆಗಿದ್ದವು. ಶೃಂಗೇರಿಗೆ ಹಿಂತಿರುಗಿದ ನಂತರ ಹಿರಿಯ ಗುರುಗಳು ಶಿಷ್ಯಯತಿಗಳಿಗೆ ಶೃಂಗಗಿರಿ ಪೀಠದಲ್ಲಿ ಪರಂಪರೆಯಿಂದ ಬಂದು ಉಪಾಸಿಸಲ್ಪಡುತ್ತಿದ್ದ ಶ್ರೀ ವಿದ್ಯಾ, ನಾರಸಿಂಹ, ದಕ್ಷಿಣಾಮೂರ್ತಿಯೇ ಮುಂತಾದ ಮಂತ್ರಗಳನ್ನೆಲ್ಲ ಉಪದೇಶಿಸಿದರು ಮತ್ತು ಅವುಗಳ ಉಪಾಸನಾ ಕ್ರಮವನ್ನೂ ಬೋಧಿಸಿದರು. ಹಾಗೆಯೇ ಪಾತಂಜಲಿ ಋಷಿ ಪ್ರಣೀತವಾದ ಯೋಗ ಮಾರ್ಗದಲ್ಲಿ ಅನುಷ್ಠಾನ ಕ್ರಮವನ್ನು, ಜ್ಞಾನ ಮಾರ್ಗದಲ್ಲಿ ನಿರ್ಗುಣೋಪಾಸನೆಯನ್ನು ಉಪದೇಶಿಸಿ ಸಾಧನೆಯ ಮಾರ್ಗ ತೋರಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಪ್ರಸ್ಥಾನತ್ರಯಗಳಾದ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಗಳನ್ನು, ಅವುಗಳ ಭಾಷ್ಯಗಳನ್ನೂ ಅಧ್ಯಯನ ಮಾಡಿಸಿದ್ದ ಹಿರಿಯ ಗುರುಗಳು ಶೃಂಗೇರಿಗೆ ಹಿಂತಿರುಗಿದ ನಂತರ ಮತ್ತೊಮ್ಮೆ ಸೂತ್ರ ಭಾಷ್ಯವನ್ನು ಸ್ವತಃ ಪಾಠ ಮಾಡಿಸಿ ಭಾಷ್ಯ ಶಾಂತಿಯನ್ನು ಮಾಡಿದರು. ಶ್ರೀಗಳವರು ಸಂಚಾರದಲ್ಲಿ ಇದ್ದಾಗಲೇ 1868ರಲ್ಲಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜರು 73ನೇ ವಯಸ್ಸಿನಲ್ಲಿ ನಿಧನರಾಗಿದ್ದರು.